Hello everyone, welcome to Deepthi Educational Studies. So this is the last part of the Taluk level preparatory examination, and so this is the biology subject. So let's start. So 12th main ಬಂದ್ಬಿಟ್ಟು choose the correct alternative and write the complete answer along with its letter alphabet. So question 26th question ನೋಡೋಣ. ಸ್ಮಾಲ್ ಇಂಟೆಸ್ಟೈನ್ ವಿಲ್ಲೈ. ಸೊ ಲಂಗ್ಸ್ ವಾಟ್ ಇಸ್ ದ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಲ್ವಿಯೋಲೈ, ನೆಫ್ರಾನ್, ಡಯಾಫ್ರಾಗಮ್ ಆ್ಯಂಡ್ ಟ್ರೇಕಿಯಾ. ಸೊ ದ ಆನ್ಸರ್ ಈಸ್ ಆಲ್ವಿಯೋಲೈ. ಓಕೆ, ಯಾಕೆ ಆ್ಯಂಡ್ ಯಾವ ರೀತಿ ಆಲ್ವಿಯೋಲೈ ಅಂತ ತಗೋಬೋದು ಅಂತಂದರೆ, ವಿಲ್ಲೈದು ಮತ್ತು ಆಲ್ವಿಯೋಲೈದು ಏನು ಫಂಕ್ಷನ್ನು? ಸೊ both are increases the surface area to help with absorption. ಅಂದರೆ ಇವಾಗ ವಿಲ್ಲೈ ಅಂತ ತೊಗೊಂಡ್ರೆ ವಿಲ್ಲೈ ಬಂದುಬಿಟ್ಟು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರ್ತವೆ, ಹೌದಲ್ವಾ? ಸೊ ನ್ಯೂಟ್ರಿಯೆಂಟ್ಸ್ನ ಅಂದರೆ ಫುಡ್ಡಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ವಿಲ್ಲೈ ತನ್ನ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ಕೊಳ್ತವೆ. ಅದೇ ರೀತಿ ಆಲ್ವಿಯೋಲೈ ಕೂಡ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ಕೊಳ್ತವೆ. ಓಕೆನಾ? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ 27th ಕ್ವಶನ್. ಎ ಟ್ರೈಟ್ ದಟ್ ಕೆನಾಟ್ ಬಿ ಇನ್ಹೆರಿಟೆಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಅಂದರೆ ಈ ಒಂದು ಕ್ಯಾರೆಕ್ಟರ್ಸು ಇದು ಅಂದರೆ ಲೈಕ್ ಪೂರ್ವಜರಿಂದ ಅಥವಾ ವಂಶ ಪಾರಂಪರ್ಯದಿಂದ ಬಂದಿಲ್ಲ. ಇದರಲ್ಲಿ ಈ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಕಲರ್ ಆಫ್ ದ ಐ, ಇಯರ್ ಪಿನ್ನ, ಸಿಂಗಿಂಗ್ ಸ್ಕಿಲ್ ಆ್ಯಂಡ್ ಹೈಟ್ ಆಫ್ ದ ಬಾಡಿ. ಸೊ ಈ ಒಂದು ಆಪ್ಷನ್ಸಲ್ಲಿ ಯಾವ ಒಂದು ಕ್ಯಾರೆಕ್ಟರು ನಮ್ಮ ಪೇರೆಂಟ್ಸಿಂದ ಅಥವಾ ಗ್ರ್ಯಾಂಡ್ ಪೇರೆಂಟ್ಸಿಂದ ಬಂದಿಲ್ಲ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಸಿಂಗಿಂಗ್ ಸ್ಕಿಲ್. ಓಕೆನಾ? ಅಂದರೆ ಕಲರ್ ಆಫ್ ದ ಐ ಕೂಡ ಪೇರೆಂಟ್ಸಿಂದ ಬರುತ್ತೆ. ಆ್ಯಂಡ್ ಇಯರ್ ಪಿನ್ನ ಅಂತ ಅಂದರೆ ಇದು ವಿಸಿಬಲ್ ಪಾರ್ಟ್ ಏನಿದೆ ಔಟರ್ ಇಯರ್ದು, ಅದನ್ನು ನಾವು ಇಯರ್ ಪಿನ್ನ ಅಂತ ಹೇಳ್ತೀವಿ. ಆ್ಯಂಡ್ ಹೈಟ್ ಆಫ್ ದ ಬಾಡಿ, ಹೌದಲ್ವ? ಇವಿಷ್ಟೂ ಪೇರೆಂಟ್ಸಿಂದ ಬಂದರೂ ಬರ್ಬೋದು. ಬಟ್ ಸಿಂಗಿಂಗ್ ಸ್ಕಿಲ್ ಬಂದುಬಿಟ್ಟು ಅದು ಇನ್ಹೆರಿಟ್ ಆಗೋದಿಲ್ಲ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ 13th ಮೈನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 28th ಕ್ವಶನ್ ನೋಡೋಣ. ಲೀಸ್ಟ್ ದ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ಅಂದರೆ ಬ್ಯಾಕ್ಟೀರಿಯಿಂದ ಕಾಸ್ ಆಗುವಂಥ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಯಾವುವು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಗೊನೋರಿಯಾ, ಸಿಫಿಲಿಸ್ ಆ್ಯಂಡ್ ಕ್ಲೆಮಿಡಿಯಾ. ಓಕೆನಾ? ಇವಿಷ್ಟು ಬ್ಯಾಕ್ಟೀರಿಯಿಂದ ಕಾಸ್ ಆಗುವಂಥ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು. ಓಕೆನಾ? ಸೊ ದ 29th ಕ್ವಶನ್ ಬಂದುಬಿಟ್ಟು ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಮೇಂಟೈನ್ ಪೋಸ್ಚರ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಆಫ್ ದ ಬಾಡಿ ಅಂತ ಕೇಳಿದ್ದಾರೆ. ಸೊ ದ ಸೆರೆಬೆಲಮ್ ಈಸ್ ದ ಪಾರ್ಟ್ ಆಫ್ ದ ಬ್ರೈನ್ ಮೇಂಟೈನ್ ಪೋಸ್ಚರ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಆಫ್ ದ ಬಾಡಿ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ 30th ಕ್ವಶನ್. ರೆಡ್ ಫ್ಲವರ್ ಈಸ್ ಎ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಆಫ್ ಪ್ಲ್ಯಾಂಟ್ and is denoted by capital RR. Okay, from which letter the recessive characteristic is denoted? ಅಂದರೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಬಂದುಬಿಟ್ಟು ಕ್ಯಾಪಿಟಲಿಂದ ಡಿನೋಟ್ ಮಾಡಿದ್ದಾರೆ. ಸೊ ರಿಸೆಸಿವ್ ಕ್ಯಾರೆಕ್ಟರ್ಸ್ನು ಆಬ್ವಿಯಸ್ಲಿ ಸ್ಮಾಲ್ ಲೆಟರಿಂದ ಡಿನೋಟ್ ಮಾಡ್ಬೋದು. ಓಕೆನಾ? ಸೊ ದ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ಎ ರೆಡ್ ಫ್ಲವರ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಸ್ಮಾಲ್ r. ಓಕೆ, ಸೊ ದ ನೆಕ್ಸ್ಟ್ ಮೈನ್ ಬಂದುಬಿಟ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 31st ಕ್ವಶನ್ ಬಂದುಬಿಟ್ಟು ಡ್ರಾ ದ ಡಯಾಗ್ರಾಮ್ ಆಫ್ ಜರ್ಮಿನೇಷನ್ ಆಫ್ ಪೋಲೆನ್ ಆನ್ ಸ್ಟಿಗ್ಮಾ ಆ್ಯಂಡ್ ಲೇಬಲ್ ಪೋಲೆನ್ ಟ್ಯೂಬ್. ಅಂದರೆ ಡಯಾಗ್ರಾಮ್ ಆಫ್ ಜರ್ಮಿನೇಷನ್ ಆಫ್ ಪೋಲೆನ್ ಆನ್ ಸ್ಟಿಗ್ಮಾ. ಓಕೆನಾ? ಇಲ್ಲಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ಸು. ಇಲ್ಲೇನಿದೆ ಫಸ್ಟ್ ಒನ್ ಬಂದುಬಿಟ್ಟು ಅವು ಪೋಲೆನ್ ಗ್ರೈನ್ಸು. ಓಕೆನಾ? ಅದು ಸ್ಟಿಗ್ಮಾ ಮೇಲೆ ಪ್ರೆಸೆಂಟ್ ಇದೆ ಪೋಲೆನ್ ಗ್ರೈನ್ಸು, ಹೌದಲ್ವಾ? ಸೊ ಆ ಡಯಾಗ್ರಾಮಲ್ಲಿ ಪೋಲೆನ್ ಟ್ಯೂಬ್ನ ಲೇಬಲ್ ಮಾಡಿ ಅಂತ ಕೇಳಿದ್ದಾರೆ. ಸೊ ದ ಥರ್ಡ್ ಒನ್ ಮೇಲ್ ಜರ್ಮ್ ಸೆಲ್ ಆ್ಯಂಡ್ ನೆಕ್ಸ್ಟ್ ಒನ್ ಪೋಲೆನ್ ಟ್ಯೂಬ್. ಓಕೆನಾ? ದಟ್ ಈಸ್ ದ ಪೋಲೆನ್ ಟ್ಯೂಬ್ ಆ್ಯಂಡ್ ಓವರಿ ಆ್ಯಂಡ್ ಫೀಮೇಲ್ ಜರ್ಮ್ ಸೆಲ್. ಓಕೆ, ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಪ್ಲ್ಯಾಂಟ್ ಹಾರ್ಮೋನ್ಸ್. ಓಕೆನಾ? ಪ್ಲ್ಯಾಂಟ್ ಹಾರ್ಮೋನ್ಸ್ದು ಫಂಕ್ಷನ್ಸ್ನ
ಕೇಳಿದ್ದಾರೆ. ಸೊ ಪ್ಲ್ಯಾಂಟ್ ಹಾರ್ಮೋನ್ಸ್ ಆರ್ ಕೆಮಿಕಲ್ ಮೆಸೆಂಜರ್ಸ್ ದಟ್ ರೆಗ್ಯುಲೇಟ್ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆನಾ, ಅಂದರೆ ಗ್ರೋತ್ನ ಮತ್ತು ಡೆವಲಪ್ಮೆಂಟ್ನ ರೆಗ್ಯುಲೇಟ್ ಮಾಡ್ತವೆ. ಓಕೆ, ಸೊ ಆಕ್ಸಿನ್ಸ್ದು ಫಂಕ್ಷನ್ ಅಂದರೆ ಆಕ್ಸಿನ್ ಹಾರ್ಮೋನ್ ಏನಿದೆ ಅದ್ರ ಫಂಕ್ಷನ್ ಏನು ಅಂತ ಅಂದರೆ ರೆಗ್ಯುಲೇಟ್ ಸೆಲ್ ಎಲಾಂಗೇಷನ್ ಆ್ಯಂಡ್ ಗ್ರೋತ್. ಅಂದರೆ ಏನು ಸೆಲ್ಸ್ ಇರ್ತವಲ್ಲ ಅವುಗಳ ಗ್ರೋತ್ ಬಗ್ಗೆ ಅಂದರೆ ರೆಗ್ಯುಲೇಟ್ ಬಂದ್ಬಿಟ್ಟು ಅಂದರೆ ಅವನ್ನ ನಿಯಂತ್ರಣ ಮಾಡೋದು. ಓಕೆನಾ, ಸೊ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಶೂಟ್ ಅಪಿಕಲ್ ಡಾಮಿನೆನ್ಸ್. ಓಕೆನಾ, ಅಂದರೆ ಶೂಟ್ ಅಪಿಕಲ್ ಮೀನ್ಸ್ ಟಾಪ್ ಮೋಸ್ಟ್ ಇದು ಇರುತ್ತಲ್ಲ ಪಾರ್ಟ್ ಏನಿರುತ್ತೆ ಅದನ್ನು ನಾವು ಅಪಿಕಲ್ ರೀಜನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ರೆಸ್ಪಾನ್ಸಿಬಲ್, ಅಂದರೆ ಆಕ್ಸಿನ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ವೆನ್ ಲೈಟ್ ಕಮ್ಮಿಂಗ್ ಫ್ರಮ್ ಒನ್ ಸೈಡ್, ಅಂದರೆ ಇವಾಗ ಸಪೋಸ್ ಏನಾದರೂ ಸನ್ಲೈಟು ಪ್ಲ್ಯಾಂಟ್ ಮೇಲೆ ಒಂದು ಸೈಡ್, ಇವಾಗ 4 ಸೈಡ್ ಇದೆ ಅಂದಾಗ ಒಂದು ಸೈಡ್ ಬಿದ್ದಾಗ ಮಿಕ್ಕಿದ ಸೈಡ್ ಸನ್ಲೈಟ್ ಬೀಳದೇ ಇದ್ದಾಗ ಅದು ಡಿಫ್ಯೂಸ್ ಮಾಡುತ್ತೆ. ಅಂದರೆ ಲೈಕ್ ಆ ರಿಮೈನಿಂಗ್ ಪಾರ್ಟ್ಸ್ಗೂ ಕೂಡ ಆಕ್ಸಿನ್ಸ್ ಹಾರ್ಮೋನ್ಸ್ ಏನಿದೆ ಸನ್ಲೈಟ್ನ ಪ್ರೊವೈಡ್ ಮಾಡ್ತವೆ. ಓಕೆನಾ, ಅದೊಂದು ಫಂಕ್ಷನ್ನು. ಓಕೆನಾ, ಸೊ ದ ನೆಕ್ಸ್ಟ್ ಒನ್ ಬಂದುಬಿಟ್ಟು ಗಿಬ್ಬರ್ಲಿನ್ಸ್. ಸೊ ಇವು ಬಂದುಬಿಟ್ಟು ಇನಿಷಿಯೇಟ್ ಸೀಡ್ ಜರ್ಮಿನೇಷನ್ನು. ಓಕೆನಾ, ಸೀಡ್ ಜರ್ಮಿನೇಷನ್ನಲ್ಲಿ ಇವು ಹಾರ್ಮೋನ್ಸು ಪ್ರೆಸೆಂಟ್ ಇರ್ತವೆ, ಅಂದರೆ ಲೈಕ್ ಫಂಕ್ಷನ್ಸ್ ಮಾಡ್ತವೆ. ಆ್ಯಂಡ್ ಇನ್ವಾಲ್ವ್ಡ್ ಇನ್ ಫ್ಲವರಿಂಗ್. ಓಕೆನಾ, ಫ್ಲವರಿಂಗ್ ಅಂದರೆ ಫ್ಲವರ್ ಬಿಡುವಾಗ ಇದ್ರದ್ದು ಹಾರ್ಮೋನ್ಸು ಯೂಸ್ ಆಗುತ್ತೆ. ಆ್ಯಂಡ್ ಸೈಟೋಕೈನಿನ್ ಹಾರ್ಮೋನ್ಸ್ ಬಂದುಬಿಟ್ಟು ಇಟ್ ರೆಗ್ಯುಲೇಟ್ಸ್ ಸೆಲ್ ಡಿವಿಷನ್. ಓಕೆನಾ, ಸೆಲ್ ಡಿವಿಷನಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ರೊಮೋಟಿಂಗ್ ಗ್ರೋತ್. ಓಕೆನಾ, ಸೊ ಆ್ಯಂಡ್ ಎಕ್ಸ್ಪ್ಯಾನ್ಷನ್. ಆ್ಯಂಡ್ ಇಟ್ ಹೆಲ್ಪ್ಸ್ ಪ್ಲ್ಯಾಂಟ್ಸ್ ರೆಸ್ಪಾಂಡ್ ಟು ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ ಸಚ್ ಆಸ್ ಲೈಟ್, ನ್ಯೂಟ್ರಿಯೆಂಟ್ ಕಂಡೀಷನ್ಸ್. ಓಕೆನಾ, ಸ್ಟಿಮ್ಯುಲೇಟ್ ಮಾಡುತ್ತವೆ, ಅಂದರೆ ಪ್ಲ್ಯಾಂಟ್ಸು ಸ್ಟಿಮ್ಯುಲೈ ಆಗೋ ರೀತಿ ಸೈಟೋಕೈನಿನ್ ಹಾರ್ಮೋನ್ಸ್ ಏನಿದೆ ಅದು ಯೂಸ್ ಆಗ್ತವೆ. ಆ್ಯಂಡ್ ಒನ್ ಮೋರ್ ಹಾರ್ಮೋನ್ ಬಂದುಬಿಟ್ಟು ಆಬ್ಸೆಸಿಕ್ ಆ್ಯಸಿಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇದನ್ನು ಕೂಡ ಟೈಪ್ ಆಫ್ ಹಾರ್ಮೋನು. ಸೊ ಆಬ್ಸೆಸಿಕ್ ಆ್ಯಸಿಡ್ ಫಂಕ್ಷನ್ ಏನು ಅಂದರೆ ಇಟ್ ಇನ್ಹಿಬಿಟ್ಸ್ ದ ಗ್ರೋತ್. ಓಕೆನಾ, ಅಂದರೆ ಇವಾಗ ಪ್ಲ್ಯಾಂಟ್ದೇ ಆಗಲಿ ಅಥವಾ ಆ್ಯಂಡ್ ಆಲ್ಸೋ ಯೂಸ್ಡ್ ಇನ್ ದ ಇಟ್ ಎಫೆಕ್ಟ್ಸ್ ಇನ್ವಾಲ್ವ್ ವಿಲ್ಟಿಂಗ್ ಆಫ್ ಲೀವ್ಸ್. ಅಂದರೆ ಇವಾಗ ಲೀವ್ಸ್ ಏನಿದೆ ವಯಸ್ಸಾದ ಮೇಲೆ, ಅಂದರೆ ಲೈಕ್ ಅದರ ಏಜ್ ಮುಗಿದ ಮೇಲೆ ಬೀಳೋದಕ್ಕೆ ಕೂಡ ಆಬ್ಸೆಸಿಕ್ ಆ್ಯಸಿಡ್ ಅಂದರೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಆ್ಯಂಡ್ ಪ್ಲ್ಯಾಂಟ್ಸ್ದು ಗ್ರೋತು ಇನ್ಹಿಬಿಟ್ ಆಗೋದಕ್ಕೆ ಅಂದರೆ ಸ್ಟಾಪ್ ಆಗೋದಕ್ಕೆ ಕೂಡ ಆಬ್ಸೆಸಿಕ್ ಆ್ಯಸಿಡ್ ಈಸ್ ದ ರೆಸ್ಪಾನ್ಸಿಬಲ್. ಓಕೆನಾ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ 33rd ಕ್ವಶನ್. ವೈ ಈಸ್ ನೆಸೆಸರಿ ಟು ಸೆಪ್ರೇಟ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ಹ್ಯೂಮನ್ಸ್. ಅಂದರೆ ಅದ್ರ ನೆಸೆಸಿಟಿ ಏನು, ಇವೆರಡು ಸೆಪ್ರೇಟ್ ಮಾಡೋದ್ರಿಂದ ಅಂತ ಬಿಟ್ಟು ಕೇಳಿದ್ದಾರೆ. ಸೆಪ್ರೇಟಿಂಗ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ಹ್ಯೂಮನ್ಸ್ ಈಸ್ ನೆಸೆಸರಿ ಟು ಅಲೋಸ್ ದ ಬಾಡಿ ಟು ಸಪ್ಲೈ ಆಕ್ಸಿಜನ್ ಮೋರ್ ಎಫಿಷಿಯೆಂಟ್ಲಿ ಟು ಸೆಲ್ಸ್. ಅಂದರೆ ಪ್ರತಿಯೊಂದು ಸೆಲ್ಸ್ಗೂ ಕೂಡ ಆಕ್ಸಿಜನ್ನ ಸಪ್ಲೈ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಮೇಂಟೈನ್ ಎ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್. ಅಂದರೆ ಇದು ಸೆಪ್ರೇಟ್ ಮಾಡೋದ್ರಿಂದ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ರಿಮೂವ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಬಾಡಿ ಆ್ಯಸ್ ವೇಸ್ಟ್. ಓಕೆನಾ, ಸೊ ಕಾರ್ಬನ್ ಡೈಆಕ್ಸೈಡ್ನ ಥ್ರೋಔಟ್ ಮಾಡೋದಕ್ಕೋಸ್ಕರ ಯೂಸ್ ಆಗುತ್ತೆ. ಆ್ಯಂಡ್ ಇಟ್ ಅಲೋಸ್ ದ ಬಾಡಿ ಟು ಟ್ರಾನ್ಸ್ಪೋರ್ಟ್ ಬ್ಲಡ್ ಸೆಲ್ಸ್ ಟು ಸೆಲ್ಸ್. ಅಂದರೆ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಬ್ಲಡ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಡ್ರಾ ದ ಡಯಾಗ್ರಾಮ್ ಟು ಶೋ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್. ಓಕೆನಾ, ಸೊ ಹ್ಯೂಮನ್ ಬ್ರೈನ್ದು ಸ್ಟ್ರಕ್ಚರ್ ಡಯಾಗ್ರಾಮ್ ಕೇಳಿದ್ದಾರೆ. ಇವೆಲ್ಲ ಪ್ರಾಕ್ಟೀಸ್ ಮಾಡಿ ವಿತ್ ಲೇಬಲ್. So the next question is, round yellow seeded pea plant, that is capital RR and YY, is crossed with ring colored green seed pea plant. Okay na, write the checkerboard for the result obtained in F2 generation and write the ratio of varieties of plants.
ಇಲ್ಲಿ ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಕೇಳಿದ್ದಾರೆ. ಸೊ ಡೈಹೈಬ್ರಿಡ್ ಕ್ರಾಸಲ್ಲಿ ಏನಿದೆ, ಅಲ್ಲಿ 2 ರೀತಿಯ ಕ್ಯಾರೆಕ್ಟರ್ಸ್ನ ಕೊಟ್ಟಿದ್ದಾರೆ. ಓಕೆನಾ, ಅಂದರೆ ಒಂದು ರೌಂಡ್ ಅಂದರೆ ರೌಂಡ್ ಶೇಪು ಆ್ಯಂಡ್ ಯೆಲ್ಲೋ ಕಲರು. ಓಕೆನಾ, ಅದೇ ರೀತಿ ರಿಂಕಲ್ ಶೇಪು ಗ್ರೀನ್ ಕಲ್ಲರು, ಹೌದಲ್ವಾ. ಸೊ ಅಲ್ಲಿ ಶೇಪು ಮತ್ತು ಕಲ್ಲರ್ ಇವೆರಡು ಕ್ಯಾರೆಕ್ಟರ್ಸ್ನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಡೈಹೈಬ್ರಿಡ್. ಓಕೆನಾ, ಸೊ ಇಲ್ಲೇನಿದೆ ಅದಕ್ಕೆ ರೈಟ್ ದ ಚೆಕರ್ ಬೋರ್ಡ್ ಫಾರ್ ದ ರಿಸಲ್ಟ್ ಒಬ್ಟೈನ್ಡ್ ಇನ್ F2 ಜನರೇಷನ್ ಆ್ಯಂಡ್ ರೈಟ್ ದ ರೇಷಿಯೋ ಆಫ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಒನ್ ಏನಿದೆ, ಪೇರೆಂಟ್ ಒನ್ನಲ್ಲಿ ಏನಿದೆ, ರೌಂಡ್ ಯೆಲ್ಲೋ ಬಂದುಬಿಟ್ಟು ಕ್ಯಾಪಿಟಲ್ RRYY ಆ್ಯಂಡ್ ರಿಂಕಲ್ಡ್ ಗ್ರೀನ್ ಬಂದುಬಿಟ್ಟು ಇವೆರಡನ್ನೂ ಕ್ರಾಸ್ ಮಾಡಿದಾಗ ಗ್ಯಾಮೆಟ್ಸ್ ಏನಿದೆ ಈ ಥರ ಕ್ಯಾಪಿಟಲ್ R ಆ್ಯಂಡ್ ಕ್ಯಾಪಿಟಲ್ Y ಆ್ಯಂಡ್ ರಿಂಕಲ್ಡ್ ಗ್ರೀನಿಂದ ಸ್ಮಾಲ್ r ಆ್ಯಂಡ್ ಸ್ಮಾಲ್ y ಬರುತ್ತೆ. ಸೊ F1 ಜನ್ರೇಷನಲ್ಲಿ ರೌಂಡ್ ಮತ್ತು ಯೆಲ್ಲೋ ಗ್ಯಾಮೆಟ್ಸು ಸಿಗುತ್ತವೆ. ಓಕೆನಾ, ಸೊ ಮತ್ತೆ ಸೆಲ್ಫಿಂಗ್ ಅಂದರೆ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಗ್ಯಾಮೆಟ್ಸ್ ಬಂದುಬಿಟ್ಟು ಈ ರೀತಿ ಫಾರ್ಮ್ ಆಗುತ್ತೆ. ಆ್ಯಂಡ್ ಇದು ಚೆಕ್ಕರ್ ಬೋರ್ಡು ಅಥವಾ ಪನೆಟ್ ಸ್ಕ್ವೇರ್ ಅಂತ ಕೂಡ ಕರಿತೀವಿ. ಸೊ ದಿಸ್ ಈಸ್ ದ F2 ಜನರೇಷನ್ನು. ಓಕೆ, ಇದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲನೇಷನ್, ಡೀಪ್ ಎಕ್ಸ್ಪ್ಲನೇಷನ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಆ್ಯಂಡ್ ರೇಷಿಯೋ ಆಫ್ ವೆರೈಟೀಸ್ ಪ್ಲ್ಯಾಂಟ್ಸ್ ಏನಿದೆ ಇಲ್ಲಿದೆ ನೋಡಿ. ಯೆಲ್ಲೋ ರೌಂಡ್ ಬಂದುಬಿಟ್ಟು 9 ಪ್ಲ್ಯಾಂಟ್ಸ್ ಆ್ಯಂಡ್ ಯೆಲ್ಲೋ ರಿಂಕಲ್ಡ್ 3 ಪ್ಲ್ಯಾಂಟ್ಸ್, ಗ್ರೀನ್ ರೌಂಡ್ ಬಂದುಬಿಟ್ಟು 3 ಪ್ಲ್ಯಾಂಟ್ಸು, ಗ್ರೀನ್ ರಿಂಕಲ್ಡ್ 1 ಪ್ಲ್ಯಾಂಟ್. ಸೊ ಫಿನೋಟೈಪಿಕ್ ರೇಷಿಯೋ ಬಂದುಬಿಟ್ಟು 9:3:3:1. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೈನ್ ಹೌ ದ ಸೆಕ್ಸ್ ಈಸ್ ಡಿಟರ್ಮೈನ್ಡ್ ಇನ್ ಹ್ಯೂಮನ್ಸ್. ಅಂದರೆ ಸೊ sex determination in humans. In human beings, the gametes from the male parent decide the sex of the body. ಇಲ್ಲಿ ಒಂದು ಥಿಂಗ್ ನೀವು ತಿಳ್ಕೊಬೇಕಾಗಿರೋದು ಅಂದರೆ ಗಂಡು ಮಗು ಅಥವಾ ಗಂಡು ಮಗುನೇ ಆಗಲಿ ಅಥವಾ ಹೆಣ್ಮಗುನೇ ಆಗಲಿ ಹುಟ್ಟೋದಕ್ಕೆ ಕಾರಣ ಬಂದುಬಿಟ್ಟು ಮೇಲ್ ಪೇರೆಂಟೇ ಆಗಿರ್ತಾರೆ, ಅಂದರೆ ಫಾದರೇ ರೆಸ್ಪಾನ್ಸಿಬಲ್ಲು. ಅದು ಯಾಕೆ ಆ್ಯಂಡ್ ಹೇಗೆ ಅಂತ ನೋಡೋಣ. ಓಕೆನಾ, ಸೊ ಇನ್ ಹ್ಯೂಮನ್ ಬೀಯಿಂಗ್ಸ್ ದ ಗ್ಯಾಮೆಟ್ಸ್ ಅಂದರೆ ಮೇಲ್ ಗ್ಯಾಮೆಟ್ಸ್ ಬಂದುಬಿಟ್ಟು ಸ್ಪರ್ಮ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸ್ ಬಂದುಬಿಟ್ಟು ಓವಮ್ ಅಥವಾ ಎಗ್. ಓಕೆನಾ, ಅದನ್ನು ನಾವು ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಫ್ರಮ್ ದ ಮೇಲ್ ಪೇರೆಂಟ್ ಡಿಸೈಡ್ ದ ಸೆಕ್ಸ್ ಆಫ್ ದ ಬೇಬಿ. ಇನ್ ಹ್ಯೂಮನ್ ಬೀಯಿಂಗ್ಸ್ ದೇರ್ ಆರ್ 22 ಪೇರ್ಸ್ ಆಫ್ ಆಟೋಸೋಮ್ಸ್ ಆ್ಯಂಡ್ 1 ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್. ಅಂದರೆ ಇಲ್ಲಿ ಟೋಟಲ್ ಆಗಿ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ಸಲ್ಲೂ 46 ಕ್ರೋಮೋಸೋಮ್ಸ್ ಇರುತ್ತವೆ. ಓಕೆನಾ, ಸೊ ಅದರಲ್ಲಿ 22 ಪೇರ್ಸ್ ಬಂದುಬಿಟ್ಟು, ಅಂದರೆ 22 ಪೇರ್ಸ್ ಅಂತಂದರೆ 44 ಕ್ರೋಮೋಸೋಮ್ಸ್ ಬಂದುಬಿಟ್ಟು ಅವನ್ನ ನಾವು ಆಟೋಸೋಮ್ಸ್ ಅಂತ ಹೇಳ್ತೀವಿ. ಆ್ಯಂಡ್ 1 ಪೇರ್ ಅಂದರೆ 2 ಅಂತಲ್ವ. ಓಕೆನಾ, ಹೌದಲ್ವಾ. ಸೊ 1 ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಅವ್ಯಾವಂದರೆ ಮೇಲ್ ಗ್ಯಾಮೆಟ್ಸ್ ಅಂದರೆ ಸ್ಪರ್ಮ್ಸ್ ಹ್ಯಾವಿಂಗ್ 2 ಡಿಸ್ಸಿಮಿಲರ್ ಸೆಕ್ಸ್ ಕ್ರೋಮೋಸೋಮ್ಸ್, ದಟ್ ಈಸ್ X ಆ್ಯಂಡ್ Y. ಓಕೆನಾ, ಅಂದರೆ ಇಲ್ಲಿ 2 ಅಂದರೆ 1 ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ನೋಡಿದ್ವಲ್ವ. ಸೊ ಅದರಲ್ಲಿ ಮೇಲ್ ಗ್ಯಾಮೆಟ್ಸಲ್ಲಿ ಹ್ಯಾವಿಂಗ್ X ಆ್ಯಂಡ್ Y ಕ್ರೋಮೋಸೋಮ್ಸ್. ಓಕೆನಾ, ಮೇಲ್ ಗ್ಯಾಮೆಟ್ಸು X ಆ್ಯಂಡ್ Y ಕ್ರೋಮೋಸೋಮ್ಸ್ನ ಹೊಂದಿರ್ತವೆ. ಆ್ಯಂಡ್ ವೆರ್ ಹ್ಯಾಸ್ ಫೀಮೇಲ್ ಗ್ಯಾಮೆಟ್ಸ್ ದಟ್ ಈಸ್ ಎಗ್ ಆರ್ ಓವಮ್ ಹ್ಯಾವಿಂಗ್ 2 ಸಿಮಿಲರ್ ಸೆಕ್ಸ್ ಕ್ರೋಮೋಸೋಮ್ಸ್ ಇರ್ತವೆ, ದಟ್ ಈಸ್ X ಆ್ಯಂಡ್ X. ಓಕೆನಾ, ಅಂದರೆ ಇಲ್ಲಿ ಮೇಲ್ ಗ್ಯಾಮೆಟ್ಸಲ್ಲಿ X ಮತ್ತು Y ಕ್ರೋಮೋಸೋಮ್ಸ್ ಇರ್ತವೆ. ಫೀಮೇಲ್ ಗ್ಯಾಮೆಟ್ಸ್ ಅಂತ ಬಂದಾಗ X ಆ್ಯಂಡ್ X ಅಂದರೆ ಸೇಮ್ ಟೈಪ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ನ ಹೊಂದಿರ್ತವೆ. ಸೊ ಡ್ಯೂರಿಂಗ್ ಫರ್ಟಿಲೈಸೇಷನ್, if the sperm containing X chromosome fertilizes the egg having X chromosome, then the resulting offspring would be a female. ಅಂದರೆ ಇವಾಗ ಮೇಲ್ ಪೇರೆಂಟಿಂದ ಸ್ಪರ್ಮ್ ಏನಿದೆ ಆ ಸ್ಪರ್ಮ್ ಕಂಟೈನಿಂಗ್ X ಕ್ರೋಮೋಸೋಮ್, ಆ ಒಂದು ಸ್ಪರ್ಮು X ಕ್ರೋಮೋಸೋಮ್ನ ಹೊಂದಿದ್ರೆ ಆ X ಕ್ರೋಮೋಸೋಮು ಆ್ಯಂಡ್ ಫೀಮೇಲ್ ಅಂದರೆ ಲೈಕ್ ಮದರ್ ಪೇರೆಂಟ್ ಇರ್ತಾರೆ ಅವರಿಂದ X ಕ್ರೋಮೋಸೋಮು
ಅವೆರಡು ಫ್ಯೂಸ್ ಆದಾಗ ಆ್ಯಂಡ್ ಬೇಬಿ ಅಥವಾ ಆಫ್ ಸ್ಪ್ರಿಂಗ್ ಅಂದರೆ ಬೇಬಿ ಏನು ಹುಟ್ಟುತ್ತೆ ಆ ಮಗು ಬಂದುಬಿಟ್ಟು ಫೀಮೇಲ್ ಆಗಿರುತ್ತೆ, ಓಕೆನಾ, ಅಂದರೆ ಹೆಣ್ಮಗು ಆಗಿರುತ್ತೆ. ಅದೇ ರೀತಿ ಇನ್ ದ ಸ್ಪರ್ಮ್ ಕಂಟೈನಿಂಗ್ ವೈ ಕ್ರೋಮೋಸೋಮ್ fertilizes the egg having X chromosome, then the resulting offspring would be a male. ಅಂದರೆ ಸಪೋಸ್ ಇನ್ ದ ಸ್ಪರ್ಮ್ ಕಂಟೈನಿಂಗ್ ಅಂದರೆ ಮೇಲ್ ಪೇರೆಂಟ್ ಏನಿರ್ತಾರೆ ಆ ಸ್ಪರ್ಮ್ ಕಂಟೈನಿಂಗ್ ವೈ ಕ್ರೋಮೋಸೋಮ್ ಸಪೋಸ್ ಬಂದುಬಿಟ್ಟು ಫರ್ಟಿಲೈಸ್ ಆದಾಗ ಅಂದರೆ ಎಕ್ಸ್ ಕ್ರೋಮೋಸೋಮ್ ಜೊತೆ ಫರ್ಟಿಲೈಸ್ ಆದಾಗ ರಿಸಲ್ಟಿಂಗ್ ಬೇಬಿ ಏನಿರುತ್ತೆ ಅದು ಮೇಲ್ ಅಂದರೆ ಗಂಡು ಮಗು ಆಗಿರುತ್ತೆ, ಓಕೆನಾ, ಈ ರೀತಿ. ಸೊ ದಟ್ಸ್ ವೈ ಮೇಲ್ ಪೇರೆಂಟ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಆಫ್ ದ ಬೇಬಿ, ಓಕೆನಾ. ಅಂದರೆ ಯಾವ ಮಗು ಹುಟ್ಟುತ್ತೆ ಅದಕ್ಕೆ ಮೇಲ್ ಪೇರೆಂಟೇ ಕಾರಣ ಆಗಿರ್ತಾರೆ, ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಓಕೆನಾ. ಸೊ ದ ಸೆಕ್ಸ್ ರೇಷಿಯೋ ಪ್ರೊಡ್ಯೂಸ್ಡ್ ಇನ್ ದ ಪ್ರೋಜಿನಿ ಈಸ್ 1:1, ಹೌದಲ್ವಾ, ಮೇಲ್ ಪೇರೆಂಟು ಆ್ಯಂಡ್ ಫಿಮೇಲ್ ಪೇರೆಂಟಿಂದ. ಸೊ 1:1 ರೇಷಿಯೋ. So the next question is, write the differences between biodegradable and non-biodegradable waste. ಓಕೆನಾ, ಡಿಫ್ರೆನ್ಸ್ ನೋಡೋಣ. ಬಯೋಡಿಗ್ರೇಡೇಬಲ್ ಅಂದ್ರೇನು ಅಂದರೆ ಕೊಳೆಯುವಂಥ ಪದಾರ್ಥಗಳು, ಓಕೆನಾ. ಸೊ ವೇಸ್ಟ್ಸು. ನಾನ್ ಬಯೋಡಿಗ್ರೇಡೇಬಲ್ ಅಂದರೆ ಅವು ಕೊಳೆಯೋದಿಲ್ಲ. ಸೊ these can be broken down into simple non-poisonous substances by the action of microorganisms in nature. ಹೌದಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಲೈಕ್ ಎಲೆಗಳು ಉದುರಿದಾಗ ಅಥವಾ ಏನಾದರೂ ಪ್ರಾಣಿಗಳು ಅಂದರೆ ಸಣ್ಣ ಪುಟ್ಟ ಪ್ರಾಣಿಗಳು ಏನಾದರೂ ಸತ್ತಾಗ ಅವೆಲ್ಲನೂ ಕೊಳಿತವೆ, ಹೌದಲ್ವಾ. ಅಂದರೆ ಆ್ಯಂಡ್ ಅವು ಯಾವುದೇ ಒಂದು ಪಾಯ್ಸನಸ್ ಸಬ್ಸ್ಟೆನ್ಸಸ್ನ ರಿಲೀಸ್ ಮಾಡೋದಿಲ್ಲ, ಓಕೆನಾ. ಸೊ ಅವೆಲ್ಲನೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರ್ತವೆ ನೇಚರಲ್ಲಿ ಅವುಗಳಿಂದ ಆ್ಯಕ್ಷನ್ ನಡೆದು ಸೊ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಏನಿದೆ ಅವು ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಮಾರ್ಪಾಡಾಗ್ತವೆ, ಓಕೆನಾ. ಸೊ ದಿಸ್ ಈಸ್ ದ ಬಯೋಡಿಗ್ರೇಡೇಬಲ್ ಪ್ರೋಸೆಸ್, ಓಕೆನಾ. ಸೊ ದೀಸ್ ಆ್ಯಂಡ್ ನಾನ್ ಬಯೋಡಿಗ್ರೇಡೇಬಲಲ್ಲಿ ದೀಸ್ ಕೆನಾಟ್ ಬಿ ಬ್ರೋಕನ್ ಬೈ ದ ಆ್ಯಕ್ಷನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ನೇಚರ್, ಓಕೆನಾ. ಅಂದರೆ ಈ ಬಯೋಡಿಗ್ರೇಡೇಬಲ್ ವೇಸ್ಟ್ ಏನಿರ್ತವೆ ಅವು ಕೊಳೆಯೋದಿಲ್ಲ ಆ್ಯಂಡ್ ಇದ್ರ ಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರ್ತವೆ ಅವು ಏನೂ ಆ್ಯಕ್ಷನ್ ತಗೊಳ್ಳೋದಕ್ಕಾಗಲ್ಲ, ಓಕೆನಾ. ಸೊ they can be recycled naturally as well as by man and their products do not pollute the environment, ಓಕೆನಾ. ಈ ಒಂದು ಏನು ಪ್ರಾಡಕ್ಟ್ಸ್ ಇರ್ತವೆ ಪೊಲ್ಯೂಟ್ ಅಂದರೆ ಎನ್ವಿರಾನ್ಮೆಂಟ್ಗೆ ಪೊಲ್ಯೂಟ್ ಮಾಡೋದಿಲ್ಲ ಯಾವುದೇ ರೀತಿ, ಓಕೆನಾ. ಸೊ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಬಂದುಬಿಟ್ಟು ದೇ ಕೆನಾಟ್ ಬಿ ಅಂದರೆ ರೀಸೈಕಲ್ ಮಾಡೋದಕ್ಕಾಗಲ್ಲ ನ್ಯಾಚುರಲಿ ಆ್ಯಸ್ ವೆಲ್ ಆಸ್ ಬೈ ಮ್ಯಾನ್ ಆ್ಯಂಡ್ ದೇರ್ ಪ್ರಾಡಕ್ಟ್ಸ್ ಕಾಸಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಓಕೆನಾ. ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನ ಕಾಸ್ ಮಾಡ್ತವೆ. ದ ವೇಸ್ಟ್ಸ್ ಆರ್ ಮೇಡ್ ಅಪ್ ಆಫ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಈ ಬಯೋಡಿಗ್ರೇಡೇಬಲ್ ವೇಸ್ಟ್ ಏನಿದೆ ಅವು ಕಂಪ್ಲೀಟ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾರ್ಪಾಡಾಗಿರ್ತವೆ ಆ್ಯಂಡ್ ಈ ಒಂದು ವೇಸ್ಟ್ ಏನಿರುತ್ತೆ ಆರ್ ಮೇಡ್ ಅಪ್ ಆಫ್ ಸಿಂಥೆಟಿಕ್ ಮೆಟೀರಿಯಲ್ಸ್. ಅಂದರೆ ಸಿಂಥೆಟಿಕ್ ಮೀನ್ಸ್ ಇಟ್ಸ್ ಕಂಪ್ಲೀಟ್ಲಿ ಕೆಮಿಕಲ್ಸ್ ಆರ್ ಮ್ಯಾನ್ ಮೇಡ್, ಓಕೆನಾ. ಸೊ ಅಂದರೆ ಸಿಂಥೆಟಿಕ್ ಮೆಟೀರಿಯಲ್ಸಿಂದ ಮಾರ್ಪಾಡಾಗಿರ್ತವೆ. ದೇ ಕ್ಯಾನ್ ಪ್ರೊಡ್ಯೂಸ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಆಫ್ಟರ್ ಬಯೋಡಿಗ್ರೇಡೇಷನ್, ಓಕೆನಾ. ಅಂದರೆ ಕೊಳ್ತಾದ್ಮೇಲೂ ಅಂದರೆ ಡಿಗ್ರೇಡೇಷನ್ ಆದಮೇಲೆ ಕೂಡ ಒಂದು ಯೂಸ್ಫುಲ್ ಪ್ರಾಡಕ್ಟ್ಸ್ ಆಗಿ ನಮಗೆ ಫೈನಲಿ ರಿಸಲ್ಟ್ ಸಿಗುತ್ತೆ. ಬಟ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟಲ್ಲಿ ದೇ ರಿಮೈನ್ ಅನ್ಚೇಂಜ್ಡ್ ಕೆಮಿಕಲಿ ಆ್ಯಸ್ ದೇ ಆರ್ ನಾನ್ ಬಯೋಡಿಗ್ರೇಡೇಬಲ್. ಅಂದರೆ ಒಂದು ಕೆಮಿಕಲ್ಸ್ ಯೂಸ್ ಮಾಡಿಕೊಂಡು ಅಂದರೆ ಸಿಂಥೆಟಿಕ್ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಮಾಡಿರ್ತಾರಲ್ಲ, ಸೊ ಅವು ಯಾವುದೇ ರೀತಿ ಚೇಂಜಸ್ ಕಾಣೋದಿಲ್ಲ. ಎಷ್ಟು ದಿವಸ ಬಿಟ್ಟರೂ ಕೂಡ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಆ್ಯಂಡ್ ನಾನ್ ಬಯೋಡಿಗ್ರೇಡೇಬಲ್ ಅಂದರೆ ಕೊಳೆಯೋದು ಇಲ್ಲ, ಓಕೆನಾ. ಸೊ ದೇ ಡು ನಾಟ್ ಡಿಸ್ಟರ್ಬ್ ದ ಎಕಲಾಜಿಕಲ್ ಬ್ಯಾಲೆನ್ಸ್ ಇನ್ ನೇಚರ್. ಅಂದರೆ ಲೈಕ್ ನೇಚರ್ಗೆ ಅಂದರೆ ಪರಿಸರಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋದಿಲ್ಲ ಆ್ಯಂಡ್ ಪ್ರಾಬ್ಲಮ್ ಕೂಡ ಮಾಡಲ್ಲ ಅಥವಾ ಪೊಲ್ಯೂಟ್ ಮಾಡೋದಿಲ್ಲ ಈ ಥರ, ಓಕೆನಾ. ಬಟ್ ಮೋಸ್ಟ್ ಆಫ್ ದ ಟೈಮ್ ದೇ ಡಿಸ್ಟರ್ಬ್ ದ ಎಕಲಾಜಿಕಲ್ ಬ್ಯಾಲೆನ್ಸ್ ಇನ್ ನೇಚರ್. ಅಂದರೆ ಎಕೋಸಿಸ್ಟಮ್ ಏನಿದೆ ಅದಕ್ಕೆ
ಡಿಸ್ಟರ್ಬ್ ಮಾಡುತ್ತೆ. ಯಾವುವು ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ಸು. ಓಕೆನಾ. ಸೊ ದೆ ಪರ್ಸಿಸ್ಟ್ ಫಾರ್ ಸ್ಮಾಲ್ ಇಂಟರ್ವಲ್ಸ್ ಇನ್ ದ ಎನ್ವಿರಾನ್ಮೆಂಟ್. ಅಂದರೆ ಸ್ಮಾಲ್ ಇಂಟರ್ವಲ್ಸ್ ಅಂದರೆ ಜಾಸ್ತಿ ದಿನ ಹಾಗೆ ಉಳ್ಕೊಳ್ಳೋದಿಲ್ಲ, ಅಂದರೆ ಬೇಗ ಕೊಳೆಯುತ್ತವೆ ಈ ವೇಸ್ಟ್ಸು. ಬಟ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಬಂದುಬಿಟ್ಟು ದೆ ಪರ್ಸಿಸ್ಟ್ ಫಾರ್ ಲಾಂಗರ್ ಟೈಮ್ ಇಂಟರ್ವಲ್ಸ್ ಇನ್ ದ ಎನ್ವಿರಾನ್ಮೆಂಟ್. ತುಂಬ ಒಂದು ಟೈಮ್ವರೆಗೂ ಕೂಡ ಅವು ಹಾಗೆ ಕೊಳಿದೆ ಉಳ್ಕೊಬಿಡ್ತವೆ. ಸೊ ಎಕ್ಸಾಂಪಲ್ ನೋಡೋಣ. ಪೇಪರ್, ಕೌಡಂಗ್ ಆ್ಯಂಡ್ ವುಡ್ ಕ್ರಂಬಲ್ಸ್ ಇವೆಲ್ಲನೂ ಯಾವುದು ಬಯೋಡಿಗ್ರೇಡೇಬಲ್ ವೇಸ್ಟ್ಗೆ ಎಕ್ಸಾಂಪಲ್ಲು. ಸೊ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂದರೆ ಪ್ಲಾಸ್ಟಿಕ್ ಕವರ್ ಏನು ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಬ್ಯಾಗ್ಸು, ಸಿಂಥೆಟಿಕ್ ಫೈಬರ್ಸು ಆ್ಯಂಡ್ ಟಿನ್ ಕ್ಯಾನ್ಸ್ ಇವೆಲ್ಲನೂ ನಾನ್ ಬಯೋಡಿಗ್ರೇಡೇಬಲ್ಗೆ ಎಕ್ಸಾಂಪಲ್. ವೈ ಇಟ್ ಈಸ್ ಕಂಪಲ್ಸರಿ ಟು ಪ್ರೊಡ್ಯೂಸ್ CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ ಫ್ರೀ ರೆಫ್ರಿಜರೇಟರ್ಸ್. ಅಂದರೆ CFC ಮುಕ್ತ ರೆಫ್ರಿಜರೇಟರ್ಸು ಯಾಕೆ ಕಂಪಲ್ಸರಿ ಅಂದರೆ CFC ಮುಕ್ತ ರೆಫ್ರಿಜರೇಟರ್ನ ಪ್ರೊಡ್ಯೂಸ್ ಮಾಡೋದು ಏನಕ್ಕೆ, ಯಾಕೆ ಇಂಪಾರ್ಟೆಂಟು, ಯಾಕೆ ಕಂಪಲ್ಸರಿ ಅಂತ ಕೇಳಿದ್ದಾರೆ. ಇಟ್ ಈಸ್ ಮ್ಯಾಂಡೇಟರಿ ಟು ಪ್ರೊಡ್ಯೂಸ್ CFC ಫ್ರೀ ರೆಫ್ರಿಜರೇಟರ್ಸ್ ಬಿಕಾಸ್ CFCs are chemicals that are released to the atmosphere that cause ozone depleting and harm the environment. ಓಕೆನಾ. ಅಂದರೆ ಈ ಒಂದು ಇದರಿಂದ ಏನು ರಿಲೀಸ್ ಆಗುತ್ತೆ ಕೆಮಿಕಲ್ಸು, CFCಯಿಂದ ಕೆಮಿಕಲ್ಸ್ ರಿಲೀಸ್ ಆಗುತ್ತಲ್ಲ, ಸೊ ಅದು ಅಟ್ಮಾಸ್ಫಿಯರ್ಗೆ ಹೋದಾಗ ಅದು ಓಝೋನ್ ಲೇಯರ್ಗೆ ಪ್ರಾಬ್ಲಮ್ ಮಾಡುತ್ತೆ. ಓಕೆನಾ. ಆ್ಯಂಡ್ ಹಾರ್ಮ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ಗೂ ಕೂಡ ಹಾರ್ಮ್ ಮಾಡುತ್ತೆ, ಅದ್ರ ಜೊತೆಗೆ ಓಝೋನ್ ಲೇಯರ್ಗೂ ಕೂಡ ಹಾರ್ಮ್ ಮಾಡುತ್ತೆ. ಸೊ CFCs ಆರ್ ಥಾಟ್ ಟು ಬಿ ಮೇಜರ್ ಕಾಸ್ ಆಫ್ ದ ಓಝೋನ್ ಡೆಸ್ಟ್ರಾಯ್ ಆರ್ ಓಝೋನ್ ಹೋಲ್ ಓವರ್ ಅಂಟಾರ್ಟಿಕಾ. ಅಂದರೆ ಆ ಓಝೋನ್ ಲೇಯರ್ನ ಡೆಸ್ಟ್ರಾಯ್ ಮಾಡೋ ಒಂದು ಕಾಸ್ ಮಾಡುತ್ತೆ. ಸೊ ಆ್ಯಂಡ್ ಓಝೋನ್ ಹೋಲ್ ಮಾಡೋದು ಅದಕ್ಕೋಸ್ಕರ ಕೂಡ ಇದು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಅವಾಯ್ಡ್ ಮಾಡಬೇಕು ಅಂತ. ಆ್ಯಂಡ್ ಡ್ಯೂ ಟು ಥಿನ್ನಿಂಗ್ ಆಫ್ ಓಝೋನ್ ಲೇಯರ್ ಅಲೋಸ್ ಮೋರ್ UV ರೇಸ್ ಫ್ರಮ್ ದ ಸನ್ ಟು ರೀಚ್ ದ ಅರ್ತ್ ಸರ್ಫೇಸ್ ವಿಚ್ ಕ್ಯಾನ್ ಕಾಸ್ ಸ್ಕಿನ್ ಕ್ಯಾನ್ಸರ್ ಆ್ಯಂಡ್ ಸಮ್ ಅದರ್ ಹಾರ್ಮ್ಫುಲ್ ಡಿಸೀಸಸ್. ಅಂದರೆ ಈ ಓಝೋನ್ ಲೇಯರು ಹೇಗೆ ಯೂಸ್ ಆಗುತ್ತೆ ಅಂದರೆ ಲೈಕ್ ಇವಾಗ ಸನ್ನಿಂದ ಏನು ರೇಸ್ ಲೈಕ್ UV ರೇಸ್ ಪಾಸ್ ಆಗುತ್ತೆ, ಅದನ್ನು ಟ್ರ್ಯಾಪ್ ಮಾಡುತ್ತೆ ಓಝೋನ್ ಲೇಯರು. ಟ್ರ್ಯಾಪ್ ಮಾಡಿಬಿಟ್ಟು ಜಸ್ಟ್ ಸನ್ಲೈಟ್ ಮಾತ್ರ ನಮಗೆ ಅಲೋ ಮಾಡುತ್ತೆ. ಓಕೆನಾ. ಸೊ ಸಪೋಸ್ ಓಝೋನ್ ಲೇಯರನ್ನೇ ಡೆಸ್ಟ್ರಾಯ್ ಆಗಿಬಿಟ್ರೆ ಆ UV ರೇಸ್ ಎಲ್ಲ ಡೈರೆಕ್ಟಾಗಿ ನಮ್ಮ ಮೇಲೇ ಫಾಲ್ ಆದಾಗ ಅಂದರೆ ಬಿದ್ದಾಗ, ಸೊ ವಿ ಹ್ಯಾವ್ ಟು face the diseases like skin cancer and some other harmful diseases. ಅದಕ್ಕೋಸ್ಕರ ಓಝೋನ್ ಲೇಯರ್ ಈಸ್ ದ ಮೇಯ್ನ್ ಆ್ಯಂಡ್ ನಾವೇ ಕಾಪಾಡ್ಕೋಬೇಕು. ಅದಕ್ಕೋಸ್ಕರ CFC ಮುಕ್ತ ರೆಫ್ರಿಜರೇಟರ್ಸ್ನ ನಾವು ಕಂಪಲ್ಸರಿ ಅವನ್ನೇ ಪ್ರೊಡ್ಯೂಸ್ ಮಾಡಬೇಕು. ಓಕೆನಾ. ಸೊ ದೇರ್ ಫೋರ್ ಟು ರೆಡ್ಯೂಸ್ ದ ಪೊಲ್ಯೂಷನ್ ಆ್ಯಂಡ್ ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ರೆಫ್ರಿಜರೇಟರ್ ಮ್ಯಾನುಫ್ಯಾಕ್ಚರರ್ಸ್ ಟು ಪ್ರೊಡ್ಯೂಸ್ CFC ಫ್ರೀ ರೆಫ್ರಿಜರೇಟರ್ಸ್. ಅದಕ್ಕೋಸ್ಕರ ಒಂದು ಪೊಲ್ಯೂಷನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಆ್ಯಂಡ್ ನಮ್ಮ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ CFC ಫ್ರೀ ರೆಫ್ರಿಜರೇಟರ್ಸ್ ಆರ್ ದ ಮ್ಯಾಂಡೇಟರಿ. ಓಕೆನಾ. So the next question is how we will manage the waste produced in your home. Explain. ಅಂದರೆ ಏನು ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ವೇಸ್ಟ್ ಆಗುತ್ತೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಬೈ ಫಾಲೋಯಿಂಗ್ ದ ವೇಸ್ ವಿ ಕ್ಯಾನ್ ಮ್ಯಾನೇಜ್ ದ ವೇಸ್ಟ್ ಪ್ರೊಡ್ಯೂಸ್ಡ್ ಇನ್ ಅವರ್ ಹೋಮ್. ಫಸ್ಟ್ ವಿ ಹ್ಯಾವ್ ಟು ಸೆಪ್ರೇಟ್ ದ ವೇಸ್ಟ್ ಬೇಸ್ಡ್ ಆನ್ ಬಯೋಡಿಗ್ರೇಡೇಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡೇಬಲ್ ಇನ್ ನೇಚರ್. ಅಂದರೆ ಏನು ಕೊಳೆಯುತ್ತಲ್ಲ ಅಂದರೆ ಇವಾಗ ವೆಟ್ ಮತ್ತು ಡ್ರೈ ಏನು ಸಪ್ರೇಟ್ ಮಾಡಿ. ಅಂದರೆ ಲೈಕ್ ಕೊಳೆಯೋವಂಥ ವಸ್ತು ಒಂದು ಕಡೆ ಆದರೆ ಆ್ಯಂಡ್ ಕೊಳೆದಿಲ್ದಿರೋಂಥ ವಸ್ತುಗಳನ್ನ ಆ್ಯಂಡ್ ಈ ಥರ ಸಪ್ರೇಟ್ ಮಾಡಬೇಕು. ಆ್ಯಂಡ್ ಆರ್ಗ್ಯಾನಿಕ್ ವೇಸ್ಟ್ ಅಂದರೆ ಬಯೋಡಿಗ್ರೇಡೇಬಲ್ಲು ಫುಡ್ ಸ್ಕ್ರ್ಯಾಪ್ಸ್ ಅಂದರೆ ಲೈಕ್ ಈ ಸಿಪ್ಪೆಗಳು ಆ ಥರ ಏನಿರ್ತವೆ ಅಂದರೆ ಚೂರುಗಳು ಆ ಥರ ಸಿಪ್ಪೆಗಳು ಏನಿರ್ತವೆ ಆ ಥರ ಆ್ಯಂಡ್ ಅವನ್ನು ಮತ್ತು ಗಾರ್ಡನ್ ವೇಸ್ಟ್ ಮತ್ತು ಆರ್ ಕೆಪ್ಟ್ ಇನ್
ಸೆಪ್ರೇಟ್ ಬಿನ್ ಫಾರ್ ಕಂಪೋಸ್ಟಿಂಗ್. ಅಂದರೆ ಇವೆಲ್ಲ ಕೊಳೆಯೋಂಥ ವಸ್ತುಗಳಲ್ವಾ, ಸೊ ಅದಕ್ಕೋಸ್ಕರ ಅದನ್ನು ಒಂದು ಸಪ್ರೇಟ್ ಬಿನ್ನಲ್ಲಿ ಹಾಕಬೇಕು, ಡಸ್ಟ್ಬಿನ್ನಲ್ಲಿ. ಸೊ ಆ್ಯಂಡ್ ಇಟ್ ಈಸ್ ಯೂಸ್ ಟು ಎನ್ಹ್ಯಾನ್ಸ್ ದ ನ್ಯೂಟ್ರಿಷನ್ ಲೆವೆಲ್ ಆಫ್ ದ ಸಾಯಿಲ್ ಫಾರ್ ಗಾರ್ಡನಿಂಗ್. ಅಂದರೆ ಇದು ಗೊಬ್ಬರ ಆಗುತ್ತಲ್ವಾ, ಸೊ ದಟ್ ಇದನ್ನು ಲ್ಯಾಂಡ್ಗೆ ಅಥವಾ ಗಾರ್ಡನ್ಗೆ ಹಾಕೋದ್ರಿಂದ ಆ ನ್ಯೂಟ್ರಿಷನ್ ಲೆವೆಲ್ ಏನಿದೆ ಸಾಯಿಲ್ದು ಅದು ಹೆಚ್ಚುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಈಸ್ ರೀಸೈಕ್ಲೇಬಲ್ ವೇಸ್ಟ್. ಅಂದರೆ ರೀಸೈಕಲ್ ಮಾಡೋವಂಥ ವೇಸ್ಟ್ಗಳು ಪೇಪರ್, ಪ್ಲಾಸ್ಟಿಕ್, ಗ್ಲಾಸ್ ಆ್ಯಂಡ್ ಮೆಟಲ್ಸ್ ಆರ್ ಸಪ್ರೇಟೆಡ್ ಫಾರ್ ರೀಸೈಕ್ಲಿಂಗ್. ಇವೆಲ್ಲ ರೀಸೈಕ್ಲಿಂಗ್ ವೇಸ್ಟ್. ಓಕೆನಾ. ಸೊ ಆ್ಯಂಡ್ ರೀಸೈಕ್ಲೇಬಲ್ ವೇಸ್ಟ್. ನಾನ್ ರೀಸೈಕ್ಲೇಬಲ್ ವೇಸ್ಟ್ ಬಂದ್ಬಿಟ್ಟು ಐಟಮ್ಸ್ ದಟ್ ಕೆನಾಟ್ ಬಿ ರೀಸೈಕಲ್ಡ್ ಆರ್ ಕಾಂಪೋಸ್ಟೆಡ್ ಆರ್ ಪ್ಲೇಸ್ಡ್ ಇನ್ ಸಪ್ರೇಟ್ ಬಿನ್ ಫಾರ್ ಪ್ರಾಪರ್ ಡಿಸ್ಪೋಸಲ್. ಓಕೆನಾ. ಅಂದರೆ ಕೊಳೆಯೋದು ಇಲ್ಲ ಆ್ಯಂಡ್ ಇದು ರೀಸೈಕಲ್ ಕೂಡ ಮಾಡೋದಕ್ಕಾಗಲ್ವಲ್ಲ ಅಂಥ ಒಂದು ಥಿಂಗ್ಸ್ನ ಸಪ್ರೇಟ್ ಬಿನ್ನಲ್ಲಿ ಹಾಕಬೇಕು. ಆ್ಯಂಡ್ ಪರ್ಚೇಸ್ ಪ್ರಾಡಕ್ಟ್ಸ್ ವಿತ್ ಲೆಸ್ ಪ್ಯಾಕೇಜಿಂಗ್ ಆ್ಯಂಡ್ ಬೈ ರೀಯೂಸಬಲ್ ಐಟಮ್ಸ್ ಲೈಕ್ ವಾಟರ್ ಬಾಟಲ್ಸ್, ಶಾಪಿಂಗ್ ಬ್ಯಾಗ್ಸ್, ಕಂಟೈನರ್ಸ್ ETC. ಅಂದರೆ ಪರ್ಚೇಸ್ ಪ್ರಾಡಕ್ಟ್ಸ್ ವಿತ್ ಲೆಸ್ ಪ್ಯಾಕೇಜಿಂಗ್ ಅಂದರೆ ಜಾಸ್ತಿ ಒಂದು ಐಟಮ್ಸ್ನ ಒಂದು ಕಮ್ಮಿ ಪ್ಯಾಕೇಜಸ್ಸಲ್ಲಿ, ಅಂದರೆ ಲೈಕ್ ಪ್ಯಾಕೇಜಿಂಗ್ ಕವರ್ ಏನಿರ್ತವೆ ಕಮ್ಮಿ ಯೂಸ್ ಮಾಡಿಕೊಂಡು ಆ ರೀತಿ ಬೈ ಮಾಡಬೇಕು. ಆ್ಯಂಡ್ ಬೈ ರೀಯೂಸಬಲ್ ಐಟಮ್ಸ್. ಅಂದರೆ ಇವಾಗ ಬಾಟಲ್ಸು ಅದನ್ನು, ಅಂದರೆ ಇವಾಗ ಡ್ರಿಂಕಿಂಗ್ ಬಾಟಲ್ಸ್ ಏನು ತರ್ತೀವಿ, ಕೂಲ್ ಡ್ರಿಂಕ್ಸ್ ಅವೆಲ್ಲ ಅವನ್ನ ಮತ್ತೆ ಪ್ಲ್ಯಾಂಟಿಂಗ್ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಲ್ವ. ಆ್ಯಂಡ್ ಲೈಕ್ ಶೋಗೆ ಆ ಥರ ರೆಡಿ ಮಾಡೋದಕ್ಕೋಸ್ಕರ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಆ ಥರ ರೀಸೈಕ್ಲೇಬಲ್ ಮಾಡ್ತೀವಲ್ಲ ಆ ಥರ ಪರ್ಚೇಸ್ ಮಾಡಬೇಕು. ಆ್ಯಂಡ್ ಶಾಪಿಂಗ್ ಬ್ಯಾಗ್ಸು ಮತ್ತು ಕಂಟೈನರ್ಸ್ ETC. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ grasshopper, frog, snake, eagle. In the above food chain, which animal has the highest concentration of non-biodegradable chemicals and why? ಅಂದರೆ ಇಲ್ಲೇನು ಫುಡ್ ಚೈನ್ ಕೊಟ್ಟಿದ್ದಾರೆ, ಯಾವ ಒಂದು ಅನಿಮಲಲ್ಲಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ನಾನ್ ಬಯೋಡಿಗ್ರೇಡೇಬಲ್ ಕೆಮಿಕಲ್ಸು ಇರುತ್ತವೆ ಆ್ಯಂಡ್ ಯಾಕೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇನ್ ದ ಅಬೋವ್ ಫುಡ್ ಚೈನ್ ಈಗಲ್ ಹ್ಯಾಸ್ ದ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ನಾನ್ ಬಯೋಡಿಗ್ರೇಡೇಬಲ್ ಕೆಮಿಕಲ್ಸ್. ಓಕೆನಾ. ಈಗಲಲ್ಲಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ನಾನ್ ಬಯೋಡಿಗ್ರೇಡೇಬಲ್ ಕೆಮಿಕಲ್ಸ್ ಇರ್ತವೆ. ಯಾಕೆ ಅಂದರೆ ಬಿಕಾಸ್ ದ ಕಾನ್ಸಂಟ್ರೇಷನ್ ಆಫ್ ಕೆಮಿಕಲ್ಸ್ ಇನ್ಕ್ರೀಸಸ್ ವಿತ್ ಈಚ್ ಟ್ರೋಫಿಕ್ ಲೆವೆಲ್ ಆ್ಯಂಡ್ ಈಸ್ ಹೈಯೆಸ್ಟ್ ಅಟ್ ದ ಟಾಪ್ ಆಫ್ ದ ಫುಡ್ ಚೈನ್. ಅಂದರೆ ಒಂದು ಕಾನ್ಸಂಟ್ರೇಷನ್ ಆಫ್ ಕೆಮಿಕಲ್ಸ್ ಏನಿದೆ ಅದು ಗ್ರಾಸಪ್ಪರಿಂದ ಫ್ರಾಗ್ ಟು ಸ್ನೇಕ್ ಟು ಈಗಲ್, ಈ ಥರ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದು ಪಾಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಟಾಪ್ ಆಫ್ ದ ಫುಡ್ ಚೈನ್ ಏನಿದೆ ಅನಿಮಲ್ಲು ಅದಕ್ಕೆ ಅದರಲ್ಲಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರುತ್ತೆ. ಓಕೆನಾ. ದ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆ್ಯಸ್ ದೆ ಮೂವ್ ಅಪ್ ಎ ಫುಡ್ ಚೈನ್. ಅಂದರೆ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಕ್ರೀಸ್ ಆಗುತ್ತೆ ಇನ್ ಕಾನ್ಸಂಟ್ರೇಷನ್ ಅಂದರೆ ಇವಾಗ ಫುಡ್ ಚೈನ್ ಏನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಲೈಕ್ ಗ್ರಾಸ್ ಟು ಈಗಲ್ ಏನಿದೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ, ಸೊ ಹಾರ್ಮ್ಫುಲ್ ಕೆಮಿಕಲ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ದಿಸ್ ಫೆನಾಮಿನನ್ ಈಸ್ ಕಾಲ್ಡ್ ಬಯೋಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೀವಿ. ಓಕೆನಾ. ಸೊ ದೇರ್ ಫೋರ್ ಇನ್ ದ ಗಿವನ್ ಫುಡ್ ಚೈನ್ grasshopper, frog, snake, eagle, the eagle is the ಟಾಪ್ ಮೋಸ್ಟ್ ಕನ್ಸ್ಯೂಮರ್. ಓಕೆನಾ. ಅಂದರೆ ಇಲ್ಲೇನಂದರೆ ಇವಾಗ ಫಾರ್ ಎಕ್ಸಾಂಪಲ್ ಗ್ರಾಸ್ಗೆ ಪೆಸ್ಟಿಸೈಡ್ಸ್, ಅಂದರೆ ಇವಾಗ ಯೂಶ್ವಲಿ ಲ್ಯಾಂಡಲ್ಲಿ ಪೆಸ್ಟಿಸೈಡ್ಸ್ನ ಹಾಕ್ತೀವಲ್ವಾ ಪೆಸ್ಟ್ಸ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಸೊ ಸಪೋಸ್ ಆ ಗ್ರಾಸಪ್ಪರ್ ಇಂಟೇಕ್ ಮಾಡಿದಾಗ ಆ ಕೆಮಿಕಲ್ಸು ಗ್ರಾಸಪ್ಪರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಸಪೋಸ್ ಫ್ರಾಗ್ ಆ ಗ್ರಾಸಪ್ಪರ್ನ ಅಂದರೆ ಇಂಟೇಕ್ ಮಾಡಿದ್ರೆ ಆವಾಗ ಆ ಕೆಮಿಕಲ್ಸು ಇನ್ನೂ ಸಮ್ ಅಮೌಂಟ್ ಆ್ಯಡ್ ಆಗಿ
ಫ್ರಾಗ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ರೀತಿ ಸ್ನೇಕ್ಗೆ. ಆ್ಯಂಡ್ ಸ್ನೇಕ್ನ ಈಗಲ್ಲು ಕನ್ಸ್ಯೂಮ್ ಮಾಡಿದಾಗ ಆ ಒಂದು ಕೆಮಿಕಲ್ ಕಾನ್ಸಂಟ್ರೇಷನ್ ಏನಿದೆ ಅದು ತುಂಬ ಇನ್ಕ್ರೀಸ್ ಆಗಿರುತ್ತೆ. ಸೊ ದಟ್ ಅದರಿಂದ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಕೆಮಿಕಲ್ಸ್ ಬಂದ್ಬಿಟ್ಟು ಈಗಲಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೈನ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬೈ ವೇರಿಯಸ್ ಪಾತ್ವೇಸ್. ಅಂದರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆ ಪ್ರೋಸೆಸ್ ಬಗ್ಗೆ ಕೇಳಿದ್ದಾರೆ. ಗ್ಲೂಕೋಸ್ ಹ್ಯಾಸ್ 6 ಕಾರ್ಬನ್ ಮಾಲಿಕ್ಯೂಲ್ ದಟ್ ಈಸ್ ಬ್ರೇಕ್ ಡೌನ್ ಬೈ ಆರ್ಗ್ಯಾನಿಸಮ್ಸ್ ಟು ಪ್ರೊಡ್ಯೂಸ್ ಎನರ್ಜಿ. ಅಂದರೆ ಆ ಗ್ಲೂಕೋಸ್ ಮಾಲಿಕ್ಯೂಲ್ ಏನಿದೆ ಆ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗೋದ್ರ ಮೂಲಕ ನಮಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ಬೈ ದ ಫಾಲೋಯಿಂಗ್ ಪಾತ್ವೇಸ್ ಗ್ಲೂಕೋಸ್ ವಿಲ್ ಬ್ರೇಕ್ ಡೌನ್ ಡ್ಯೂ ಟು ಪ್ರೊಡ್ಯೂಸ್ ಎನರ್ಜಿ. ಒಂದು ಏರೋಬಿಕ್ ರೆಸ್ಪಿರೇಷನಲ್ಲಿ ಅಕ್ಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಈ ಒಂದು ಗ್ಲೂಕೋಸ್ ಬ್ರೇಕ್ ಡೌನ್ ಏನಿದೆ ಅದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆಗುತ್ತೆ. ಹಿಯರ್ ಪೈರುವೇಟ್ ಅಂದ್ರೇನು ಅಂದರೆ ಲೈಕ್ ಇವಾಗ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಏನಿದೆ ಅದನ್ನು ನಾವು ಗ್ಲೈಕೋಲಿಸಿಸ್ ಅಂತೀವಲ್ಲ. ಸೊ ಆ ಒಂದು ಫೈನಲ್ ಪ್ರಾಡಕ್ಟ್ ಏನು ಸಿಗುತ್ತೆ ಅದನ್ನು ನಾವು ಪೈರುವೇಟ್ ಅಂತ ಹೇಳ್ತೀವಿ. ಈಸ್ ಬ್ರೋಕನ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಓಕೆನಾ. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ಕನ್ವರ್ಟ್ ಅಂದರೆ ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಸಿಗುತ್ತೆ. ಸೊ ರಿಲೀಸಸ್ ಮೋರ್ ಎನರ್ಜಿ ದ್ಯಾನ್ ಆ್ಯನ್ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ ಆಫ್ ಸೆಲ್. ಅಂದರೆ ಏರೋಬಿಕ್ ರೆಸ್ಪಿರೇಷನಲ್ಲಿ ಸಿಗೋ ಎನರ್ಜಿ ಏನಿದೆ ಅದು ಅನ್ಏರೋಬಿಕ್ ರೆಸ್ಪಿರೇಷನಲ್ಲಿ ಸಿಗೋ ಎನರ್ಜಿಗಿಂತ ಜಾಸ್ತಿ ಇರುತ್ತೆ. ಆ್ಯಂಡ್ ಇದು ಮೈಟೋಕಾಂಡ್ರಿಯಾ ಆಫ್ ಸೆಲ್ಲಲ್ಲಿ ಮೈಟೋಕಾಂಡ್ರಿಯಾ ಏನಿದೆ ಅಲ್ಲಿ ಇದು ಟೇಕ್ಸ್ ಪ್ಲೇಸ್. ಓಕೆನಾ. ಅಂದರೆ ಅಲ್ಲಿ ಈ ಪ್ರೋಸೆಸ್ ನಡೆಯುತ್ತೆ. ಓಕೆನಾ. ಸೊ ದ ನೆಕ್ಸ್ಟ್ ಒನ್ ಈಸ್ ಅನ್ಏರೋಬಿಕ್ ರೆಸ್ಪಿರೇಷನ್ನು. ಸೊ ಅನ್ಏರೋಬಿಕ್ ರೆಸ್ಪಿರೇಷನಲ್ಲಿ ಯಾವ ರೀತಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ ಅಂತ ಆ್ಯಂಡ್ ಎನರ್ಜಿ ಹೇಗೆ ರಿಲೀಸ್ ಆಗುತ್ತೆ. ಅಕ್ಕರ್ಸ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅಂದರೆ ಆಕ್ಸಿಜನ್ನು ಆಬ್ಸೆಂಟ್ ಇರುತ್ತೆ. ಆ್ಯಂಡ್ ಪೈರುವೇಟ್ ಬ್ರೋಕನ್ ಡೌನ್ ಇಂಟು ಎಥನಾಲ್. ಎಥನಾಲ್ ಅಂದರೆ ಇದು ಯಾವುದ್ರಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಇಂಟಾಕ್ಸಿಕೇಟಿಂಗ್ ಇಂಗ್ರೀಡಿಯೆಂಟ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಹಾರ್ಮ್ ಆಗೋದಿಲ್ಲ ಅದನ್ನು ಇಂಟೇಕ್ ಮಾಡಿದ್ರೆ. ಆ್ಯಂಡ್ ಇದು ಆಲ್ಕೋಹಾಲಿಕ್ ಡ್ರಿಂಕ್ಸಲ್ಲೆಲ್ಲ ಪ್ರೆಸೆಂಟ್ ಇರುತ್ತೆ. ಅಂದರೆ ಲೈಕ್ ಬಿಯರ್, ವೈನ್ ಇದರಲ್ಲೆಲ್ಲ ಎಥನಾಲು ಪ್ರೆಸೆಂಟ್ ಇರುತ್ತೆ. ಓಕೆನಾ. ಸೊ ಪೈರುವೇಟ್ ಬ್ರೋಕನ್ ಡೌನ್ ಇಂಟು ಎಥನಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇನ್ ಈಸ್ಟ್. ಓಕೆನಾ. ಇದು ಈ ಒಂದು ಅನ್ಏರೋಬಿಕ್ ರೆಸ್ಪಿರೇಷನ್ ಬಂದ್ಬಿಟ್ಟು ಈಸ್ಟಲ್ಲಿ ನಡೆಯುತ್ತೆ. ಸೊ ಆ ಒಂದು ಪ್ರೊಸೆಸ್ ನಡೆದಾಗ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆರ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್ ಇನ್ ಮಸಲ್ ಸೆಲ್ಸ್. ಓಕೆನಾ. ಅದರಿಂದ ಈ ಒಂದು ಈಸ್ಟ್ನ ಅಂದರೆ ಲೈಕ್ ಈ ವೈನ್ ಪ್ರಿಪ್ರೇಷನಲ್ಲೆಲ್ಲ ಯೂಸ್ ಮಾಡ್ತಾರೆ. ಹೌದಲ್ವಾ. ಬಿಕಾಸ್ ಆಫ್ ದಿಸ್. ಆ್ಯಂಡ್ ಥರ್ಡ್ ಒನ್ ಈಸ್ ಗ್ಲೈಕೋಲಿಸಿಸ್ ಅಕ್ಕರ್ಸ್ ಇನ್ ಸೈಟೋಪ್ಲಾಸಮ್ ಆಫ್ ಸೆಲ್. ಓಕೆನಾ. ಸೈಟೋಪ್ಲಾಸಮ್ ಆಫ್ ಸೆಲ್ಲಲ್ಲಿ ಈ ಒಂದು ಪ್ರೋಸೆಸ್ ನಡೆಯುತ್ತೆ. ಆ್ಯಂಡ್ ಬ್ರೇಕ್ಸ್ ಡೌನ್ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಇಂಟು 2 ಮಾಲಿಕ್ಯೂಲ್ಸ್ ಆಫ್ ಪೈರುವೇಟ್. ಅಂದರೆ ಇಲ್ಲಿ ಪೈರುವೇಟ್ ಸಿಗುತ್ತೆ. ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಪೈರುವೇಟ್ ಸಿಗುತ್ತೆ. ಆ್ಯಂಡ್ ಪ್ರೊಡ್ಯೂಸಸ್ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆ್ಯಂಡ್ ಇಂಪಾರ್ಟೆಂಟ್ ರೋಲ್ ಆಫ್ ಪ್ಲಾಸೆಂಟಾ ಡ್ಯೂರಿಂಗ್ ಗೆಸ್ಟೇಷನ್ ಪೀರಿಯಡ್ ಆಫ್ ವುಮೆನ್. ಅಂದರೆ ಪ್ಲಾಸೆಂಟಾ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅದ್ರ ರೋಲ್ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಕೇಳಿದ್ದಾರೆ. ದ ಸ್ಟ್ರಕ್ಚರ್ ಆಫ್ ಪ್ಲಾಸೆಂಟಾ ನೋಡೋಣ. ದ ಪ್ಲಾಸೆಂಟಾ ಹ್ಯಾಸ್ ಫಿಂಗರ್-like projections called villi which increases the surface area for efficient exchange of substances between the mother and fetus. ಈ ಒಂದು ಪ್ಲಾಸೆಂಟಾ ಏನಿದೆ ಅದು ಫಿಂಗರ್-like ಪ್ರೊಜೆಕ್ಷನ್ಸ್ ಅಂದರೆ ವಿಲ್ಲೈನ ಹೊಂದಿದೆ. ಸೊ ಈ ಒಂದು ವಿಲ್ಲೈ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಆ ಒಂದು ಸರ್ಫೇಸ್ ಏರಿಯಾ ಏನಿದೆ ಅದನ್ನು ಇನ್ಕ್ರೀಸ್ ಮಾಡುತ್ತೆ. ಬಿಕಾಸ್ ಎಫಿಷಿಯೆಂಟ್ ಎಕ್ಸ್ಚೇಂಜ್ ಆಫ್ ಸಬ್ಸ್ಟಾನ್ಸಸ್ ಬಿಟ್ವೀನ್ ದ ಮದರ್ ಆ್ಯಂಡ್ ಫೀಟಸ್. ಅಂದರೆ ಲೈಕ್ ಫುಡ್ ಆಗಲಿ ಅಥವಾ ವೇಸ್ಟ್ ಪ್ರಾಡಕ್ಟ್ಸ್ ಆಗಲಿ ಅವೆಲ್ಲನೂ ಎಕ್ಸ್ಚೇಂಜ್ ಆಗೋದಕ್ಕೋಸ್ಕರ ಅಂದರೆ ಮದರ್ ಟು ಫೀಟಸ್, ಫೀಟಸ್ ಟು ಮದರ್ ಸಬ್ಸ್ಟೆನ್ಸಸ್ ಎಕ್ಸ್ಚೇಂಜ್ ಆಗೋದಕ್ಕೋಸ್ಕರ ಸರ್ಫೇಸ್ ಏರಿಯಾನ
ಇನ್ಕ್ರೀಸ್ ಮಾಡುತ್ತೆ ವಿಲ್ಲೈ, ಓಕೆನಾ. ಸೊ ಆ್ಯಂಡ್ ಇಟ್ ಈಸ್ ಮೇಡ್ ಅಪ್ ಆಫ್ ಫೀಟಲ್ and maternal tissues that work together to provide oxygen and nutrients to the fetus. Okay, so role of placenta nodana. Role of placenta during gestation period of women. Placenta acts as a vital organ, very important organ, that provides nutrients from the mother's blood to fetus through the umbilical cord. ಅಂದರೆ ಇವಾಗ ಯುಟ್ರಸ್ ಏನಿದೆ, ಆ ಯುಟ್ರಸ್ ಒಳಗಡೆ ಪ್ಲಾಸೆಂಟಾ ಇರುತ್ತೆ. ಆ ಪ್ಲಾಸೆಂಟಾಯಿಂದ ಈ ಲೈಕ್ ನಾವು ಹೊಕ್ಕಳ ಬಳ್ಳಿ ಅಂತ ಹೇಳ್ತೀವಲ್ವ, ಅದನ್ನು ನಾವು ಅಂಬಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ. ಆ ಒಂದು ಅಂಬಲಿಕಲ್ ಕಾರ್ಡ್ ಮೂಲಕನೇ ನ್ಯೂಟ್ರಿಯೆಂಟ್ಸ್ ಆಗಲಿ ಮತ್ತು ಫ್ರಮ್ ಮದರ್ ಬ್ಲಡ್ಡಿಂದ ನ್ಯೂಟ್ರಿಯೆಂಟ್ಸು ಆ್ಯಂಡ್ ಫುಡ್ಡು ಎಲ್ಲನೂ ಟ್ರಾನ್ಸ್ಫರ್ ಆಗುತ್ತೆ, ಓಕೆನಾ, ಮಗುಗೆ. ಆ್ಯಂಡ್ ಇಟ್ ರಿಮೂವ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ವೇಸ್ಟ್ ಫ್ರಮ್ ಫೀಟಸ್ ಬ್ಲಡ್ ಟು ಮದರ್ಸ್ ಬ್ಲಡ್ ಸ್ಟ್ರೀಮ್. ಆ್ಯಂಡ್ ಮತ್ತು ಮಗುವಿಂದ ತಾಯಿಗೆ ಕಾರ್ಬನ್ ಡೈಆಕ್ಸೈಡು ಮತ್ತು ಸಮ್ ವೇಸ್ಟ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದೆಲ್ಲನೂ ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಸಕ್ರೇಟ್ಸ್ ವೈಟಲ್ ಪ್ರೆಗ್ನೆನ್ಸಿ ಹಾರ್ಮೋನ್ಸ್, ಅಂದರೆ ರಿಲೀಸ್ ಮಾಡುತ್ತೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್. ಯಾವ್ಯಾವ ಅಂದರೆ ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, ಈ ಥರದ ಇವೆಲ್ಲ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ ವಿಚ್ ರೆಗ್ಯುಲೇಟ್ ದ ಡೆವಲಪ್ಮೆಂಟ್ ಆಫ್ ಫೀಟಸ್ ಆ್ಯಂಡ್ ಮೇಂಟೈನ್ ದ ಪ್ರೆಗ್ನೆನ್ಸಿ. ಅದು ಡೆವಲಪ್ಮೆಂಟ್ನ ರೆಗ್ಯುಲೇಟ್ ಮಾಡೋದಕ್ಕೆ ಮತ್ತು ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಓಕೆನಾ. ಸೊ ಇಟ್ ಪ್ರೊವೈಡ್ಸ್ ಇಮ್ಯೂನ್ ಪ್ರೊಟೆಕ್ಷನ್ ಕಾಸ್ಡ್ ಬೈ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ಪ್ಯಾಥೋಜನ್ಸ್, ಆ್ಯಂಡ್ ಇಟ್ ಅಲೋಸ್ ಫಾರ್ ಎಫಿಷಿಯೆಂಟ್ ಬ್ಲಡ್ ಫ್ಲೋ ಫ್ರಮ್ ಮದರ್ ಟು ಫೀಟಸ್. ಈ ಒಂದು ಪ್ಲಾಸೆಂಟಾ ಏನಿದೆ ಅದು ಪ್ರೊಟೆಕ್ಟ್ ಮಾಡುತ್ತೆ ಮಗುನ, ಅಂದರೆ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ಸಿಂದ ಅಥವಾ ಪ್ಯಾಥೋಜನ್ಸಿಂದ ಅದು ಇಮ್ಯೂನ್ ಪ್ರೊಟೆಕ್ಷನ್ನು ಕೊಡುತ್ತೆ ಆ್ಯಂಡ್ ಪ್ರೊಟೆಕ್ಟ್ ಮಾಡುತ್ತೆ. ಇದರಿಂದ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಮತ್ತು ಪ್ಯಾಥೋಜನ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ಅಲೋಸ್ ಎಫಿಷಿಯೆಂಟ್ ಬ್ಲಡ್ ಫ್ಲೋ, ಅಂದರೆ ತಾಯಿಯಿಂದ ಮಗುಗೆ ಬ್ಲಡ್ ಫ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ಲಾಸೆಂಟಾ, ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವೈ ಸರ್ಜಿಕಲ್ ಮೆಥಡ್ ಈಸ್ ಬೆಟರ್ ದ್ಯಾನ್ ಕೆಮಿಕಲ್ ಮೆಥಡ್ ಇನ್ ಬರ್ತ್ ಕಂಟ್ರೋಲ್. ಅಂದರೆ ಇವಾಗ ಫೈನಲಿ ಮಗು ಆದಮೇಲೆ ಅಂದರೆ ಲೈಕ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ನಡೆಯುತ್ತಲ್ವ. ಸೊ ಆ ಸರ್ಜಿಕಲ್ ಮೆಥಡ್ ಅಂದರೆ ಆಪ್ರೇಷನ್ ಬೆಟರ್ ದ್ಯಾನ್ ಕೆಮಿಕಲ್ ಮೆಥಡ್. ಕೆಮಿಕಲ್ ಮೆಥಡ್ ಅಂದರೆ ಯಾವ ಥರ ಅಂದರೆ ಲೈಕ್ ಈ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಆ್ಯಂಡ್ ಲೈಕ್ IUDs ಯೂಸ್ ಮಾಡೋದು, ಇವೆಲ್ಲ ಏನಿದೆ ಅದನ್ನು ಕೆಮಿಕಲ್ ಮೆಥಡ್ ಅಂತ ಹೇಳ್ತೀವಿ. ಸರ್ಜಿಕಲ್ ಮೆಥಡ್ ಅಂದರೆ ಲೈಕ್ ಸರ್ಜರಿ, ಓಕೆನಾ. ಸೊ ಯಾಕೆ ಇದೇ ಬೆಟರ್ ಅಂತ ಬಿಟ್ಟು ಕೇಳಿದ್ದಾರೆ. ಸರ್ಜಿಕಲ್ ಮೆಥಡ್ ಈಸ್ ಬೆಟರ್ ದ್ಯಾನ್ ಕೆಮಿಕಲ್ ಮೆಥಡ್ ಇನ್ ಬರ್ತ್ ಕಂಟ್ರೋಲ್ ಬಿಕಾಸ್ ಸರ್ಜಿಕಲ್ ಮೆಥಡ್ಸ್ ಆರ್ ಪರ್ಮನೆಂಟ್. ಹೌದಲ್ವಾ, ಅಂದರೆ ಒಂದು ಸರಿ ಸರ್ಜರಿ ಮಾಡಿಸ್ಕೊಂಡ್ರೆ ಅದು ಪರ್ಮನೆಂಟಾಗಿರುತ್ತೆ. ಸೊ ನೋ ನೀಡ್ ಟು ಟೇಕ್ ಡೈಲಿ ಪಿಲ್ಸ್ ಅಂದರೆ ಟ್ಯಾಬ್ಲೆಟ್ಸ್, ಮಾತ್ರೆಗಳು, ಆ್ಯಂಡ್ ಕಾಂಡೋಮ್ಸ್ ಆ್ಯಂಡ್ IUDs. ಅಂದರೆ ಲೈಕ್ ಈ ಕಾಪಟಿ ಅಂತ ಕೇಳಿದ್ದೀರಲ್ವ, ಅಂದರೆ IUDs ಅಂದರೆ ಇಂಟ್ರಾಯೂಟರಿನ್ ಸಿಸ್ಟಮ್ ಅಂತ, ಅಂದರೆ ಟಿ ಶೇಪ್ ಪ್ಲಾಸ್ಟಿಕ್ ಡಿವೈಸ್ನ ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಹಾಕ್ತಾರೆ, ಓಕೆನಾ. ಅದನ್ನು IUDs ಅಂತ ಹೇಳ್ತೀವಿ. ದೇ ಆರ್ ಹೈಲಿ ಎಫೆಕ್ಟಿವ್ ಆ್ಯಂಡ್ ಹ್ಯಾವ್ ಲೋಯರ್ ಫೇಲ್ಯೂರ್ ರೇಟ್ಸ್ ಕಂಪೇರ್ಡ್ ಟು ಅದರ್ ಮೆಥಡ್ಸ್. ಅಂದರೆ ಇವಾಗ ಒಂದು ಸರಿ ಆ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಮತ್ತೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ರೇರು, ಓಕೆನಾ. ಅಂದರೆ ಆಗುತ್ತೆ, ಬಟ್ 100ರಲ್ಲಿ 5 to 10% ಅಷ್ಟೇ. ಸೊ ಫೇಲ್ಯೂರ್ ರೇಟ್ಸ್ ಬಂದ್ಬಿಟ್ಟು ಲೋ ಕಂಪೇರ್ಡ್ ಟು ಅದರ್ ಮೆಥಡ್ಸ್, ಓಕೆನಾ. ಸೊ ಸರ್ಜಿಕಲ್ ಮೆಥಡ್ಸ್ ಡು ನಾಟ್ ಹ್ಯಾವ್ ಹಾರ್ಮೋನಲ್ ಸೈಡ್ ಎಫೆಕ್ಟ್ಸ್. ಅಂದರೆ ಈ ಒಂದು ಸರ್ಜರಿ ಮಾಡಿಸ್ಕೊಂಡ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಡ್ಯೂ ಟು ದಿಸ್ ಡಸಂಟ್ ಹ್ಯಾಪನ್ ಎನಿ ಹೆಲ್ತ್ ಇಶ್ಯೂಸ್ ಇನ್ ಫ್ಯೂಚರ್. ಅಂದರೆ ಈ ಫಾರ್ ಎಕ್ಸಾಂಪಲ್ ಪಿಲ್ಸ್, ಈ ಕಾಂಡೋಮ್ಸ್ ಮತ್ತು IUDs ಎಲ್ಲ ಯೂಸ್ ಮಾಡೋದ್ರಿಂದ ಸಮ್ ಸೈಡ್ ಎಫೆಕ್ಟ್ಸ್ ಮೇ ಬಿ ಕಾಸ್, ಓಕೆನಾ, ಹೌದಲ್ವಾ, ಕಾಸ್ ಆಗ್ಬೋದು. ಬಟ್ ಈ ಒಂದು ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಒಂದು ಫ್ಯೂಚರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ, ಓಕೆನಾ. ಸೊ ದಿಸ್ ಈಸ್ ಆಲ್ ಅಬೌಟ್ today's class, and
ತಾಲೂಕ್ ಲೆವೆಲ್ ಪ್ರಿಪ್ರೇಟರಿ ಪೇಪರ್ ಏನಿದೆ ಇದು ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.